ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಶ್ವ ಅಪ್ಪಂದಿರ ದಿನಾಚರಣೆ ಶುಭಾಶಯಗಳು. ಹ್ಯಾಪಿ ಫಾದರ್ಸ್ ಡೇ ಟು ಆಲ್ ಲವ್ಲಿ ಫಾದರ್ಸ್. ಇವತ್ತು ಜೂನ್ 3ನೇ ಭಾನುವಾರ, ಅಂದರೆ ಜೂನ್ ತಿಂಗಳದ 3ನೇ ಭಾನುವಾರ ಫಾದರ್ಸ್ ಡೇಯನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ. ಈ ಸರಿ ಜೂನ್ 15ರಂದು ಫಾದರ್ಸ್ ಡೇ ಬಂದಿದೆ. ಅಂದರೆ 3ನೇ ಭಾನುವಾರ ಫಾದರ್ಸ್ ಡೇಯನ್ನು ಸೆಲೆಬ್ರೇಟ್ ಮಾಡ್ತಾರೆ. ಅಮೇರಿಕಾದ ವಾಷಿಂಗ್ಟನ್ನಲ್ಲಿ ಒಬ್ಬ ಲೇಡಿ ತನ್ನ ತಂದೆಗೋಸ್ಕರ ಈ ದಿನವನ್ನು 1910ರಲ್ಲಿ ಈ ದಿನವನ್ನು ಶುರು ಮಾಡಿದ್ರಂತೆ. ಅಂದರೆ ಅವರು ತನ್ನ ತಂದೆ ಸಲುವಾಗಿ ಇದು ಮಾಡಿದ್ದು. ಅವ್ರ ತಂದೆಗೆ 6 ಮಕ್ಕಳಾಗಿದ್ದರಂತೆ. ಅವರು ತುಂಬ ಚೆನ್ನಾಗಿ ಮಕ್ಕಳನ್ನು ಬೆಳೆಸಿದ್ರಂತೆ. ಸೊ ಆ ಲೇಡಿ, ಅಂದರೆ ಆ ಹುಡುಗಿ ತನ್ನ ತಂದೆಗೋಸ್ಕರ ಫಾದರ್ಸ್ ಡೇಯನ್ನು ಶುರು ಮಾಡಿ ಇವತ್ತಿಗೂ ಅದು ನಡ್ಕೊಂಡು ಬರ್ತಾಯಿದೆ. ಎಲ್ಲ ಕಡೆ ವಿಶ್ವದಲ್ಲಿ ಅಪ್ಪಂದಿರ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ. ಅದೇ ಹಾಗೆ ನನ್ನ ತಂದೆಗೆ ನಾನಿವತ್ತು ಫಾದರ್ಸ್ ಡೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ತಂದೆಯ ಬಗ್ಗೆ ಒಂದು ಸ್ವಲ್ಪ, ನಾನು ಚಿಕ್ಕವಳಿರುವಾಗ ನನ್ನ ತಂದೆ ಜೊತೆಗಿನ ಒಂದು ಬಾಂಧವ್ಯವನ್ನು ನಾನು ಸ್ವಲ್ಪ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನವೇ ನನಗೆ ಇದು ಬೆಸ್ಟ್ ದಿನ ಅಂತ ಅನ್ನಿಸ್ತು. ಸೊ ನನ್ನ ಒಂದು ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನಾನು ಚಿಕ್ಕವಳಿರುವಾಗ ತುಂಬ ಮೆಮರೀಸ್ ಇರುತ್ತೆ ಎಲ್ರಿಗೂ. ಎಲ್ಲರ ಲೈಫಲ್ಲೂ ಏನಾದರೂ ಒಂದೊಂದು ನಮ್ಮ ಲೈಫಲ್ಲಿ ನಡೆದಿರುವಂಥ ಘಟನೆಗಳು ಇರುತ್ತೆ ಅಲ್ವಾ. ತುಂಬ ಇನ್ಸಿಡೆಂಟ್ಸ್ ಇರುತ್ತೆ. ನನ್ನ ಲೈಫಲ್ಲೂ ಹಾಗೆ ಸಣ್ಣ ಪುಟ್ಟದ್ದು ಹಾಗೆ ಇದೆ. ನಾನು ಅದನ್ನು ನಿಮ್ಮ ಮುಂದೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ನೆನಪು ಬರ್ತಾಯಿಲ್ಲ, ಕೆಲವೊಂದು ನೆನಪು ಬರ್ತಾಯಿದೆ, ಅದನ್ನು ಹೇಳ್ತೀನಿ. ಫಸ್ಟ್ ಆಫ್ ಆಲ್, ನಾನು ನನ್ನ ತಂದೆಗೆ ಹ್ಯಾಪಿ ಫಾದರ್ಸ್ ಡೇ ಅಪ್ಪಯ್ಯ ಅಂತ ಹೇಳ್ತೀನಿ. ನಾನಿವತ್ತು ಇನ್ನೊಂದು ಹೇಳಬೇಕು ಅಂದರೆ, ನಾನಿವತ್ತು ಹವ್ಯಕ ಭಾಷೆಯಲ್ಲೇ ನಾನು ಹೇಳೋಣ ಅಂದ್ಕೊಂಡಿದ್ದೀನಿ. ನಮ್ಮ ತಂದೆ ಹತ್ರ ನಾನು ಹೇಗೆ ಮಾತಾಡ್ತೀನಲ್ಲ ಅದನ್ನೇ ನಾನು ಮಾತಾಡ್ತೀನಿ. ನನ್ನ ತಂದೆಗೆ ಇವತ್ತು ಹೇಳ್ತಾ ಇದ್ದೀನಿ. ಸೊ ನಾನು ತಂದೆ ಹತ್ರ ಹವ್ಯಕ ಭಾಷೆಯಲ್ಲೇ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾವು ಹವ್ಯಕ ಬ್ರಾಹ್ಮಣರು ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹವ್ಯಕ ಭಾಷೆ ಫೇಮಸ್ಸು ಆ ಕಡೆ. ಅದೇ ರೀತಿ ನಾನು ಮಾತಾಡ್ತೀನಿ. ಅದು ಅಲ್ಲದೆ ನಾವು ಚಿಕ್ಕವರಿರುವಾಗ ನನ್ನ ತಂದೆ ಸ್ವಲ್ಪ ಸ್ಟ್ರಿಕ್ಟ್ ಇದ್ದರು. ತುಂಬ ಭಯ ಆಗ್ತಿತ್ತು. ಜಾಸ್ತಿ ಅಪ್ಪನ ಮುಂದೆ ಮಾತಾಡ್ತಾ ಇರಲಿಲ್ಲ. ಏನು ಅಂದರೆ, ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇತ್ತು. ಜಾಯಿಂಟ್ ಫ್ಯಾಮಿಲಿಲಿ ನಾವು 4-5 ಜನ ಮಕ್ಕಳು. ಒಂದು ದೊಡ್ಡಪ್ಪನ ಮಕ್ಕಳು ನಾವು, ಇನ್ನೊಂದು ದೊಡ್ಡಪ್ಪ ಬೇರೆ ಕಡೆ ಇರ್ತಿದ್ರು. ಸೊ ಅವರು ಅಷ್ಟೊಂದು ಸಿಗ್ತಾ ಇರಲಿಲ್ಲ, ಅವ್ರ ಮನೆ ಮಕ್ಕಳೆಲ್ಲ. ನಾವು 4-5 ಜನ, ನನ್ನ ದೊಡ್ಡಪ್ಪನ ಮಕ್ಕಳು, ನಾನು, ನನ್ನ ತಮ್ಮ ಎಲ್ಲ. ತುಂಬ ಗಲಾಟೆ ನಮ್ಮ ಮನೇಲಿ. ಬೆಳಗಿನ ಸಂಜೆ ತನಕ ತುಂಬ ಗಲಾಟೆ ನಡೀತಾ ಇರ್ತಿತ್ತು. ನಮ್ಮ ತಂದೆ ಮನೆಗೆ ಯಜಮಾನ ಅಂದರೆ ಅವ್ರು ಸ್ವಲ್ಪ ಹೊರಗಡೆ ಹೋಗೋದು, ಅದು ಇದು ವ್ಯವಹಾರ ತುಂಬ ಇರುತ್ತೆ ಅಲ್ವಾ. ಅವ್ರು ಬೆಳಗಿಂದ ಸಂಜೆ ತನಕ ಮನೇಲಿ ಎಷ್ಟೋ ದಿನ ಇರ್ತಾ ಇರಲಿಲ್ಲ. ಆವಾಗ ನಮ್ಮದಂತೂ ಫುಲ್ ಗಲಾಟೆ. ಯಾವಾಗ ಅವ್ರು ಮನೆಗೆ ಎಂಟ್ರಿ ಕೊಟ್ರಲ್ಲ, ಮನೆಗೆ ಬಂದರು ಅಂದರೆ ಪಿನ್ ಡ್ರಾಪ್ ಸೈಲೆನ್ಸ್. ಅಂದರೆ ನಮ್ಮ ಮನೆ ಅಷ್ಟು ಶಾಂತ ರೀತಿಯಲ್ಲಿ ಇರ್ತಿತ್ತು. ಅಪ್ಪ ಬಂದ ಕೂಡಲೇ ನಾವು ಹೆದರ್ಕೊಬಿಡ್ತಿದ್ವಿ. ಅಂದರೆ ಮಾತೇ ಆಡ್ತಾ ಇರಲಿಲ್ಲ ಜಾಸ್ತಿ. ನಾವು ಮೊದಲಿಂದ ಬೆಳಗಿಂದ ಸಂಜೆ ತನಕ ಏನು ಗಲಾಟೆ ಮಾಡ್ತಿದ್ವಿ ಅದು ಏನೂ ಇರ್ತಾ ಇರಲಿಲ್ಲ. ಅಷ್ಟು ಒಳ್ಳೆ ಹುಡುಗರ ಥರ ಅಪ್ಪನ ಜೊತೆ ಇರ್ತಿದ್ವಿ. ಆದರೆ ಅಷ್ಟೇ, ನಮ್ಮ ಅಪ್ಪ ಬೈಯಲ್ಲ, ಏನೂ ಮಾಡ್ತಾ ಇರಲಿಲ್ಲ. ಆದರೆ ಏನೋ ಒಂದು ರೀತಿ ಭಯ, ಅದು ರೆಸ್ಪೆಕ್ಟ್ ಇತ್ತು. ಆದರೆ ಇವತ್ತು ನಾನು ಅವರಿಗೆ ಸ್ವಲ್ಪ ಇದನ್ನೆಲ್ಲ ಹೇಳೋಣ ಅಂದ್ಕೊಂಡಿದ್ದೀನಿ. ನನ್ನದೇ ಆದ ರೀತಿಯಲ್ಲಿ ನನಗೆ ತುಂಬ, ಅಂದರೆ ನಮ್ಗೆ ನೋಡಿ, ತಾಯಿ ಬಗ್ಗೆ ನಾವು ತುಂಬ ಇರುತ್ತೆ. ತಾಯಿ ಮನೆ ಗುರು, ಮೊದಲ ಗುರು, ಹಾಗೆ ಹೀಗೆ ಅಂತ. ಆದರೆ ತಂದೆನೂ ನಮ್ಮ ಹೀರೋ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ ಪಡಬೇಕು. ತಂದೆ ಮನೆಗಾಗಿ ಎಷ್ಟು ಕಷ್ಟಪಟ್ಟು ದುಡಿತಾರೆ. ಬೆಳಗಿಂದ ಸಂಜೆ ತನಕ ಮಕ್ಕಳ ಸಲುವಾಗಿ, ಮನೆ ಸಲುವಾಗಿ ಎಷ್ಟೊಂದು ಮಾಡ್ತಾರೆ. ಅವರು ಹೀರೋ ಆಗಿರ್ತಾರೆ. ಆದರೆ ಇನ್ನೂ ಹೇಳಬೇಕಂದ್ರೆ, ಅವ್ರು ತಮ್ಮ ಕಷ್ಟಗಳನ್ನೆಲ್ಲ ಯಾರ ಮುಂದೆ ಹೇಳ್ಕೊಳ್ಳಲ್ಲ. ದುಃಖವನ್ನೇ ವ್ಯಕ್ತಪಡಿಸೋದೇ ಇಲ್ಲ ಫ್ಯಾಮಿಲಿ ಮುಂದೆ. ಅವ್ರು ಎಷ್ಟೇ ದುಃಖ ಇದ್ದರೂ ಮನಸ್ಸೊಳಗೆ ಇಟ್ಕೋತಾರೆ, ಯಾರ ಮುಂದೆ ಕಾಣಿಸ್ಕೊಳ್ಳಲ್ಲ ಅಲ್ವಾ. ಆ ಥರ ತಂದೆ ಅಂದರೆ ಹಾಗೆ ಒಂದು ಹೆಮ್ಮೆ ಅನಿಸುತ್ತೆ. ಅವ್ರು ನಮಗೆಲ್ಲ ಹೀರೋ, ನಿಜವಾಗ್ಲೂ ಹೀರೋ ಅಂದರೆ ನಮ್ಮ ತಂದೆ. ನಾನು ಒಂದಷ್ಟು ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನನಗೆ ಹವ್ಯಕ ಭಾಷೆಯಲ್ಲೇ ಹೇಳಬೇಕು ಅಂತಿದೆ. ನಾನು ಹವ್ಯಕ ಭಾಷೆಯಲ್ಲಿ ಹೇಳ್ತೀನಿ. ಅಪ್ಪಯ್ಯಂಗೆ ಹೇಳ್ತಾ ಇದ್ದೀನಿ ಇವತ್ತು. ಅಪ್ಪಯ್ಯ, ನೀನು ನಾನು ಇನ್ನೊಂದು ಸಾರಿ ಫ್ರೆಂಡ್ಸ್, ನೀನು ಅಂತ ಹೇಳ್ತೀವಿ ನಮ್ಮ ಹವ್ಯಕ ಭಾಷೆಯಲ್ಲಿ. ನಮ್ಮ ಕಡೆ ಎಲ್ಲ ತಂದೆ ತಾಯಿಗೆಲ್ಲ ನೀನು ಅಂತಲೇ ಹೇಳೋದು, ಯಾರು ನೀವು ಅಂತ ಹೇಳಲ್ಲ. ಸೊ ನೀವೇನು ತಪ್ಪು ತಿಳ್ಕೊಬೇಡಿ, ಏನು ಹೇಳಬೇಡಿ, ನೀವು ಅಂತ ಹೇಳಲ್ವಾ ನೀವು, ಹಾಗೆ ಅಂತ ನಮ್ಮ ಕಡೆ ಹಾಗೆ ಎಲ್ಲರೂ ಮಾತಾಡ್ತಾರೆ. ಸೊ ನಾನು ಅದೇ ಥರ ಈಗ ಮಾತಾಡ್ತೀನಿ. ಅಪ್ಪಯ್ಯ, ಹ್ಯಾಪಿ ಫಾದರ್ಸ್ ಡೇ. ಅಪ್ಪಯ್ಯ, ನಿನಗಿವತ್ತು ರಾಶಿ ದಿವಸ ನಂತರ ನಾನು ಇವತ್ತು ಹೇಳ್ತಾ ಇದ್ದೆ ಹ್ಯಾಪಿ ಫಾದರ್ಸ್ ಡೇ ಆಯ್ತು. ನೀನು ಎಷ್ಟೆಲ್ಲ ಹೆಂಗಕ್ಕಿಗೆ, ನಿನಗೆ ಎಷ್ಟು ಕಷ್ಟ ಇದ್ದರೂ ಹೆಂಗನ್ನ ಅಷ್ಟು ಚಲೋ ಮಾಡಿ ಬೆಳೆಸಿದ್ದೆ, ಅಷ್ಟು ಪ್ರೀತಿಯಿಂದ ಬೆಳೆಸಿದ್ದೆ. ಇನ್ನೊಂದಂದ್ರೆ ಅಪ್ಪಯ್ಯ, ನೀನು ಬಂದಾಗೆಲ್ಲ ಮನೆಗೆ ಬಂದರೆ
ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಿತ್ತು. ಒಂಥರ ದುರ್ವಾಸ ಮುನಿ ಇದ್ದಂಗೆ ಇದ್ದಿದ್ದೆ ನೀನು. ನಿನ್ನ ನೋಡಿದ್ರೆ ನಂಗೆಲ್ಲ ಹೆದರ್ತಿದ್ದೆ. ನೀನು ಆ್ಯಕ್ಚುಲಿ ಬೈತಿದ್ದಿಲ್ಲ ಅಪ್ಯ, ಆದರೂ ನಿನ್ನ ಮುಖ ನೋಡಿದ್ರೆ ಏನೋ ಒಂಥರ ಭಯ ಆಗ್ತಿತ್ತು. ಎಂತಕ್ಕೆ ಗೊತ್ತಿಲ್ಲ, ಇವತ್ತಿನವರೆಗೂ ಹಾಗೆ ಇದ್ದು. ಇವತ್ತಿನವರೆಗೂ ಅಪ್ಪ ಹಿಂಗೆ ಹೆದರ್ತಿ ಹಂಗೆ ಎಲ್ಲರೂ ಹೆದರ್ತಿ ಅಪ್ಪ ನಿನಗೆ. ಅದರಲ್ಲೂ ಈಗ ನಾನು ಮದುವೆಯಾಗಿ ಇಷ್ಟು ವರ್ಷ ಆಗಿ ಬಂದ್ರೂ ಅಲ್ಲಿ ಬಂದಾಗ ಒಂದು ಸರಿ ಆದರೂ ನಿನ್ನ ಹತ್ರ ಬೈಸ್ಕೊಂಡು ಬಂದೇ ಬರ್ತಿ. ಅಪ್ಪ ಬೈದಿಲ್ಲ ಅಂದರೆ ಏನೋ ನನಗೆ ಒಂಥರ ಸಮಾಧಾನ ಆಗ್ತಿಲ್ಲ. ಆದರೂ ಅಷ್ಟೇ ಪ್ರೀತಿ ಇದ್ದು ಅಪ್ಪಂಗೆ ಅಂಗಳ ಮೇಲೆ, ಮಕ್ಕಳ ಮೇಲೆ, ಅದು ಗೊತ್ತಿದ್ದು. ಇನ್ನೊಂದು ಹೇಳ್ತಿ ಅಪ್ಪ, ನೀನು ಸಣ್ಣಿರುವಾಗೆಲ್ಲ ಎಷ್ಟೊಂದು ಸರಿ ನನಗೆ ಸಿಕ್ಕಾಪಟ್ಟೆ ಹುಷಾರಿರ್ತಿತ್ತಿಲ್ಲ. ಮೈ ಮೇಲೆಲ್ಲ ಹುಣ್ಣು, ಸ್ವಲ್ಪ ಗಾಯ, ಏನೇನೋ ಆಗ್ತಿರ್ತಿತ್ತು. ಜ್ವರ ಬಂದ್ರೆಲ್ಲ ಬೆಳಗ್ಗೆಯಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಆ್ಯಕ್ಚುಲಿ ನಮ್ಮದು ಬಸ್ ಇಲ್ಲದೆ 2-3 ಕಿಲೋಮೀಟ್ರ್ ಬಸ್ ಇಳಿದು ನಡ್ಕೊಂಡು ಹೋಗೋ. ಆವಾಗ ನೀನು ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ನೆನಪಿದ್ದು. ಎಷ್ಟೋ ದಿನ ಅದೆಲ್ಲ ಮಾಡಿದ್ದೆ. ನಿನಗೆ ನಾ ಎಷ್ಟು ಧನ್ಯವಾದ, ಎಷ್ಟು ಇದು ಹೇಳಿದ್ರು ಅಪ್ಪ ಕಡಿಮೆನೇ, ನಿಜವಾಗ್ಲೂ ಹೇಳ್ತಿ. ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಲ್ಲದೆ ಇನ್ನೂ ಒಂದು ಸೀಕ್ರೆಟ್ ಅಪ್ಪ ನಿನ್ನ ಹತ್ರ ಹೇಳ್ತೀನಿ ನಾನು. ಫ್ರೆಂಡ್ಸ್, ನಾನು ಹವ್ಯಕ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಗೊತ್ತಾಗ್ಬೋದು ನಿಮಗೆ. ನನಗೆ ಹುಷಾರಿಲ್ಲದೆ ಹೋದಾಗ ನನ್ನನ್ನು ಹಾಸ್ಪಿಟ್ಲಿಗೆ 2-3 ಕಿಲೋಮೀಟ್ರ್ ಎತ್ಕೊಂಡು ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ರು. ಜ್ವರ ಎಲ್ಲ ಬಂದಾಗ ನಂಗೆ ಭಾಳ ಏನಾದರೂ ಒಂದು ಆಗ್ತಾನೆ ಇರ್ತಿತ್ತು. ಆದರೆ ನಮ್ಮಪ್ಪ ಯಾವತ್ತೂ ಬೇಜಾರು ಮಾಡ್ಕೊಳ್ದೆ ಕರ್ಕೊಂಡು ಹೋಗ್ತಿದ್ರು ಅಂತ ನಾನು ಹೇಳಿದೆ. ಫ್ರೆಂಡ್ಸ್, ಇನ್ನೊಂದು ಗೊತ್ತಾ ನಿಮಗೆ, ನಾನು ರಾತ್ರಿ ನಾವು ಸ್ಕೂಲಿಂದೆಲ್ಲ ಬಂದು ಅಂದರೆ ನಮ್ಗೆ ಸ್ವಲ್ಪ 2 ಕಿಲೋಮೀಟ್ರ್ ಮೇಲೆ ಸ್ಕೂಲಿಂದ ನಡ್ಕೊಂಡು ಹೋಗೋದು, ಮನೆಗೆ ಬರೋದು ತುಂಬ ಲೇಟ್ ಆಗಿಬಿಡ್ತಿತ್ತು, ಸುಸ್ತಾಗಿಬಿಡ್ತಿತ್ತು. ಸ್ವಲ್ಪ ಸಂಜೆಗೆ ಸ್ಕೂಲಿಂದ ಬಂದ ಕೂಡಲೇ ತಿಂಡಿ ತಿಂದು ಆಮೇಲೆ ಸ್ವಲ್ಪ ಏನಾದರೂ ಆಡಿಕೊಂಡು ಹೋಮ್ವರ್ಕ್ ಮಾಡಿಕೊಂಡು ನಾನು ಬೇಗ ಮಲಗಿಬಿಡ್ತಿದ್ದೆ. ಸಂಜೆ 7:30 ಅಂದರೆ ನಾನು ನಿದ್ದೆ ಮಾಡಿಬಿಡ್ತಿದ್ದೆ. ಒಂದಿನೂ ಊಟ ಮಾಡ್ತಾ ಇರಲಿಲ್ಲ, ಅಷ್ಟು ನಂಗೆ ನಿದ್ದೆ ಬಂದುಬಿಡ್ತಿತ್ತು. ಆಮೇಲೆ ರಾತ್ರಿ ಊಟ ಇಲ್ಲದೇ ಮಲ್ಕೊಬಿಡ್ತಿದ್ದೆ. ನಮ್ಮ ಅಜ್ಜ ನಮ್ಮಮ್ಮ ಎಲ್ಲ ಎಷ್ಟು ಹೇಳಿದ್ರು ನಾನು ಎದ್ಕೋತಾ ಇರಲಿಲ್ಲ, ನಿದ್ದೆ ಬಂದುಬಿಡ್ತಿತ್ತು ನನಗೆ. ಅಂದರೆ ಸುಸ್ತಾಗಿರ್ತಿತ್ತಲ್ಲ. ಮತ್ತು ಅಷ್ಟೊಂದೆಲ್ಲ ಆವಾಗೆಲ್ಲ ಟಿ ವಿ ಎಲ್ಲ ಇರಲಿಲ್ಲ, ಟಿ ವಿ ಅಂತ ನೋಡೋಂಥ ಪದ್ಧತಿನೂ ಇರಲಿಲ್ಲ. ಸೊ ನಾನು ಬೇಗ ನಿದ್ದೆ ಮಾಡಿಬಿಡ್ತಿದ್ವಿ. ಎಲ್ಲರೂ 9:30-10 ಗಂಟೆಗೆ ಅಂದರೆ ಮಲಗಿಬಿಡ್ತಾರೆ. ನಾನಂತೂ ನನಗೆ ಮೂಸಂಜೆ ಕಾಳಿ ಅಂತಲೇ ಹೆಸರು ಬಿದ್ದುಬಿಟ್ಟಿತ್ತು. ನಾನು ಅಷ್ಟು ಬೇಗ ನಿದ್ದೆ ಮಾಡ್ತಿದ್ದೆ. ಆವಾಗ ಇನ್ನೊಂದು ಮಜಾ ಹೇಳ್ತೀನಿ, ಸೀಕ್ರೆಟ್ ಹೇಳ್ತೀನಿ. ನಾನು ಮಲ್ಕೊಂಡಿದ್ದರೆ ನನಗೆ ಕೆಲವೊಂದು ಸರಿ ಅಮ್ಮ ಎಲ್ಲ ಊಟಕ್ಕೆ ಎಬ್ಸಿದ್ರು ನಾನು ಹೇಳ್ತಾ ಇರಲಿಲ್ಲ. 9 ಗಂಟೆಗೆ ಎಲ್ಲರದ್ದು ಊಟ ಆದಮೇಲೆ ನಮ್ಮ ತಂದೆ ಇವಳು ಮಲ್ಕೊಬಿಟ್ಟಿದ್ದಾಳೆ ಯಾವಾಗಲೂ ಇದೇ ಥರ ಅಂತ ಅವರು ಕೆಟ್ಟ ಕೋಪದಲ್ಲಿ ನನ್ನನ್ನು ಹಾಸಿಗೆಯಿಂದ, ಅಂದರೆ ನಾವು ಹೊರಗಡೆ ಜಗಲಿ ಅಂತ ಹೇಳ್ತೀವಿ, ಹಾಲು, ಈಗಿನ ಎಲ್ಲರೂ ಹಾಲು ಅಂತ ಹೇಳ್ತೀರಾ ನೀವು ಸಿಟಿ ಕಡೆ, ನಮ್ಮ ಹಳ್ಳಿಲೇ ಜಗಲಿ ಅಂತ ಹೇಳೋದು. ಅಲ್ಲಿ ನಾನು ಮಲ್ಕೊಂಡಿರ್ತಿದ್ನಲ್ಲ, ನನ್ನ ಹಾಸಿಗೆವರೆಗೂ ಒಂದು ರೂಮಲ್ಲಿವರೆಗೂ ನಮ್ಮ ತಂದೆ ಎತ್ಕೊಂಡು ಹೋಗಿ ಮಲಗಿಸ್ತಿದ್ರು. ನಾನು ಅದನ್ನೇ ವೇಟ್ ಮಾಡ್ತಿದ್ದೆ, ನಮ್ಮ ತಂದೆ ಎತ್ಕೊಂಡು ಹೋಗ್ತಾರೆ, ನನ್ನನ್ನು ಮಲಗಿಸ್ತಾರೆ ಅಂತ. ಸ್ವಲ್ಪನೇ ಎಚ್ಚರಿದ್ರೂ ಸಹ ನಾನು ನಿದ್ದೆಗಣ್ಣಲ್ಲೇ ಇರ್ತಿದ್ದೆ. ನಾನಾಗಿ ಎದ್ದು ಹೋಗಿ ಮಲ್ಕೊಂಡಿರಲಿಲ್ಲ. ಪ್ರತಿದಿನ ನಮ್ಮ ತಂದೆನೇ ರಾತ್ರಿ ಎತ್ಕೊಂಡು ಹೋಗಿ ಮಲಗಿಸ್ತಿದ್ರು. ನಾನು ಅದನ್ನು ಕಾಯ್ತಾ ಇರ್ತಿದ್ದೆ. ಅಂದರೆ ಮಲ್ಕೊಬಿಡ್ತಿದ್ದೆ. ಮಲ್ಕೊಂಡ್ಮೇಲೆ ಎಚ್ಚರಾದರೂ ಸಹ ನಾನು ಅದನ್ನು ಫಾಲೋ ಮಾಡ್ತಿದ್ದೆ. ಅಂದರೆ ನಾನು ಎದ್ದು ಹೋಗಿ ಮಲ್ಕೋತಾ ಇರಲಿಲ್ಲ. ನಂದು ಅದೊಂದು ಸೀಕ್ರೆಟ್. ಇವತ್ತು ಅಪ್ಪಯ್ಯ ನಿಂಗೆ ಗೊತ್ತಿಲ್ಲ ನಾನು ಈ ಥರ ಮಾಡಿದ್ದೀನಿ. ಎಷ್ಟು ದಿನ ಪ್ರತಿದಿನ ನೀನು ನಾನು ಎತ್ಕೊಂಡು ಹೋಗಿ ಮಲಗಿಸ್ತಿದ್ದೆ. ರಾತ್ರಿ 7ನೇ ಕ್ಲಾಸ್ವರೆಗೂ ಹಿಂಗೆ ಮಾಡ್ತಿದ್ದೆ. ನಾನು ಒಂದು ದಿನಾನೂ ಸಹ ನಡ್ಕೊಂಡು ಹೋಗಿ ಮನ್ಕೆಂಜಿಲ್ಲ. ನೀನೇ ನನ್ನನ್ನು ಕರ್ಕೊಂಡು ಹೋಗಿ ಮನಸ್ತಿದ್ದೆ. ನಿಂಗೆ ನೆನಪಿದ್ದ ಇಲ್ಲೇ ಗೊತ್ತಿಲ್ಲ, ಆದರೆ ಎತ್ಕೊಂಡು ಹೋಗಿ ಮನಸ್ತಾ ಇದ್ದಿದ್ದು. ಪ್ರತಿದಿನ ನನಗೆ ಕೆಲವೊಂದು ಸರಿ ಎಚ್ಚರಿರ್ತಿತ್ತು. ಆದರೂ ಅಪ್ಪ ಎತ್ಕೊಂಡು ಹೋಗ್ತಾ ಹೇಳೋದೊಂದು ಖುಷಿಯಿಂದ, ನಾನು ಒಂಥರ ಆ ಭಾವನೆಯಿಂದ ನಾನು ಅಂದರೆ ರೂಮಿಗೆ ಹೋಗಿ ಮನ್ಕೆತ್ತಿದ್ದಿಲ್ಲ, ಅಪ್ಪನೇ ಮಲಗಿಸ್ತಿದ್ದೆ. ನಿಂಗೆ ನೆನಪಿದ್ದ ಅಪ್ಪ, ಇದೊಂಥರ ನನಗೆ ತುಂಬ ಭಾಳ ಖುಷಿ ಆಗ್ತು ಇದೆಲ್ಲ ನೆನೆಸ್ಕೊಂಡ್ರೆ. ಇಂಥದ್ದೇ ಎಷ್ಟೋ ಇದ್ದು ಅಪ್ಪ. ನೀನು ಬಂದಾಗ ಬೈತಿದ್ದೆ, ಕೆಲವೊಂದು ಸರಿ ಬೈದರೆ ಹೆದರಿಕೆ ಆಗ್ತಿತ್ತು, ಜಾಸ್ತಿ ಮಾತಾಡಲ್ಲ. ಆದರೂ ನಂಗೆ ಜೋರಾಗಿ ಕೂಗ್ತಿದ್ವಿಲ್ಲ. ಆದರೂ ಒಂಥರ ಅಪ್ಪಯ್ಯ ಅಂದರೆ ಏನೋ ಗೌರವ ಪ್ರೀತಿ ಇದ್ದಿತ್ತು. ಅಪ್ಪಯ್ಯ ಯಾವಾಗ ಬರ್ತಾ ಅಂತ ಹೊರಗಡೆ ಪ್ಯಾಟೆಗೆಲ್ಲ ಹೋದರೆ ಕಾಯ್ತಾ ಇರ್ತಿದ್ಯಾ. ಇಂಥದ್ದೆಲ್ಲ ಸಣ್ಣ ವಿಷಯ ರಾಶಿ ಇದ್ದು, ಆದರೆ ಹೇಳಲೇ ಟೈಮ್ ಸಾಲ್ತಿಲ್ಲ. ಆದರೂ ಇಷ್ಟಾದರೂ ಹೇಳೋಣ ಅಂತ ನಿನಗೆ ಹೇಳ್ತಾ ಇದ್ದೆ ಅಪ್ಪ. ಥ್ಯಾಂಕ್ ಯು. ಎಂಗಳನ್ನೆಲ್ಲ ಹುಡುಗರನ್ನು ಭಾಳ ಚಂದ ಪ್ರೀತಿಯಿಂದ ಬೆಳೆಸಿದ್ದೆ ಅಪ್ಪ. ಥ್ಯಾಂಕ್ ಯು. ಇವರು ನನ್ನ ದೊಡ್ಡಪ್ಪ, ಇವರು ತುಂಬ ಪ್ರೀತಿ ಮಾಡ್ತಿದ್ರು ನನಗೆ. ತುಂಬ ಅಂದರೆ ತುಂಬ ಪ್ರೀತಿಯಾಗಿತ್ತು. ನನ್ನ ಸೆಕೆಂಡ್ ದೊಡ್ಡಪ್ಪ, ಇನ್ನು ಎಲ್ಲರಿಗಿಂತ ದೊಡ್ಡವರು ಇದ್ದಾರೆ ಈಗ ಸದ್ಯ, ಅವ್ರ ಫೋಟೋದಲ್ಲಿಲ್ಲ. ಇವರು ಸೆಕೆಂಡ್ ದೊಡ್ಡಪ್ಪ, ಇವರು ಅಷ್ಟೇ ತುಂಬ ಪ್ರೀತಿಯಾಗಿತ್ತು. ಒಂಥರ ತಮಾಷೆ ಮಾಡಿಕೊಂಡು ಭಾಳ ಒಂಥರ ಅವ್ರ ಬಗ್ಗೆನೂ ಎಷ್ಟು ಹೇಳಿದ್ರು ಕಡಿಮೆ. ದೊಡ್ಡಪ್ಪ ತುಂಬ ಥ್ಯಾಂಕ್ ಯು ದೊಡ್ಡಪ್ಪ. ಎಷ್ಟು ಪ್ರೀತಿ ಮಾಡ್ತಿದ್ದೆ ನೀನು. ಆಯಿ ಅಂದರೆ ಅಮ್ಮ ಅಪ್ಪ ಎಲ್ಲರೂ ಅಷ್ಟು ಭಾಳ ಪ್ರೀತಿಯಿಂದ ನಮ್ಮನ್ನು ಬೆಳೆಸಿದ್ರಿ. ತುಂಬ ಥ್ಯಾಂಕ್ ಯು. ನಮ್ಮನ್ನು ಈ ಮಟ್ಟಕ್ಕೆ ತರಲು ನಿಂಗಳೇ ಕಾರಣ. ಈ ಮಟ್ಟಕ್ಕೆ ನಂಗೆ ಬರಲು ನಿಂಗಳೇ ಕಾರಣ. ನಿಂಗಕ್ಕೀಗ ನಂಗೆ ಎಷ್ಟು ಧನ್ಯವಾದ ಅಥವಾ ಗೌರವ ಪ್ರೀತಿ ಹೆಮ್ಮೆ ಏನು ಕೊಟ್ಟರು ಕಡಿಮೆ, ಎಷ್ಟೇ ಧನ್ಯವಾದ ಹೇಳಿದ್ರು ಕಡಿಮೆ ಅಪ್ಪ. ಥ್ಯಾಂಕ್ ಯು. ನಾನು ಇಷ್ಟೇ ಹೇಳಲು ಇಷ್ಟಪಡ್ತಾ ಇದ್ದೆ.
ಫ್ರೆಂಡ್ಸ್, ಇದಾಗಿತ್ತು ನನ್ನ ತಂದೆ ಜೊತೆಗೆ ನಾನು ಸ್ವಲ್ಪ ಶೇರ್ ಮಾಡ್ಕೊಳ್ಬೇಕಿತ್ತು. ಅದು ನಮ್ಮ ಹವ್ಯಕ ಭಾಷೆ ನಿಮ್ಗೆ ಅರ್ಥ ಆಯಿತೋ ಇಲ್ವೋ ಗೊತ್ತಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೇಗೆ ಅನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.